ಎಲ್ಲರೂ ನೋಡಿದ್ರಲ್ಲ ತುಂಬ ಚೆನ್ನಾಗಿದೆ, ಒಳ್ಳೆ ಕಂಟೆಂಟ್ ಇದೆ, ಒಳ್ಳೆ ಸಾಂಗ್ ಇದೆ, ನೋಡೋಕೆ ಚೆನ್ನಾಗಿ ಕಾಣಿಸ್ತಿದೆ ಎಲ್ಲ ಹೇಳ್ತಿದ್ರು. ಬಟ್ ನಮ್ಮ ಭಾಗ ಬಿಟ್ಟು ಅಂದರೆ ನಮ್ಮ ಸರ್ಕಲ್ ಏನಿರುತ್ತೆ ಅದು ಬಿಟ್ಟು ಮೂರನೇ ವ್ಯಕ್ತಿ ಕೇಳಿದಾಗ ಅದ್ರ ಬಗ್ಗೆ ಗೊತ್ತಿರಲಿಲ್ಲ. ಕಾಯುವಿಕೆಗೆ ತಕ್ಕ ಬೆಲೆ ಸಿಗುತ್ತೆ ನಿಮಗೆ. ಈ ಸಿನಿಮಾ ರಿಲೀಸ್ ಆಗೋದು ಡಿಲೇ ಆದಾಗ ಆ ಒಂದಷ್ಟು ಪೀರಿಯಡ್ ಅಲ್ಲಿ ಮನ್ಸಲ್ಲಿ ಏನೇನೆಲ್ಲ ಓಡ್ತು? ಒಂದು ವಾರ ಮೊಬೈಲ್ ಸ್ವಿಚ್ ಆಫ್ ಆಗಿತ್ತು. ನಾನು ಹೇಳೋದೇನು ಅಂತಂದರೆ, ನಿಮ್ಮ ಕಂಟೆಂಟ್ ಚೆನ್ನಾಗಿದೆಯಾ, ಜನಕ್ಕೆ ಅದನ್ನ ನೀವು ರೀಚ್ ಮಾಡಿಸಿದ್ರಾ, ಜನ ಖಂಡಿತವಾಗ್ಲೂ ನಿಮ್ಮ ಕೈ ಬಿಡಲ್ಲ. ಈ ಸಿನಿಮಾ ಒಂದು ವಿಭಿನ್ನವಾಗಿ ನಿಂತ್ಕೊಳ್ಳುತ್ತೆ. ಕತೆ ಏನೋ ಬೇರೆ ಥರ ಕಾಣಿಸ್ತಾ ಇದೆ, ಪಾತ್ರಗಳು ಚೆನ್ನಾಗಿ ಕಾಣಿಸ್ತಾ ಇದೆ, ಕಟ್ಟಿರೋ ರೀತಿ ಚೆನ್ನಾಗಿದೆ. ಅಂದರೆ ಮಾತಾಡೋರು ಹೆಂಗೆ ಮಾತಾಡ್ತಾರೆ ಅಂದರೆ, ಇಲ್ಲೇ ಕೂತ್ಕೊಂಡಿರ್ತಾರೆ, ನಮ್ಗೆ ಕೇಳಿಸೋ ಥರನೇ ಮಾತಾಡ್ತಾರೆ. ಸಿನಿಮಾ ಸ್ಕ್ರೀನ್ ಅಲ್ಲಿ ನೋಡಿದ್ವಿ ನಾವು ನೀವು ಹೇಗೆ ಅಂತ, ರಿಯಲ್ ಲೈಫ್ ಅಲ್ಲಿ ಋತ್ವಿಕ್ ಅವ್ರು ಹೇಗೆ? ಅದನ್ನ ನೀವು ನಾನು ಹೇಳ್ತೀನಿ ಕೇಳಬೇಕು. ಆತ್ಮೀಯ ಕನ್ನಡ ಪಿಕ್ಚರ್ ವೀಕ್ಷಕರಿಗೆ ನಮಸ್ಕಾರ, ನಾನು ಪಲ್ಲವಿ ಇಂದ್ರಾಜ್. ಮಾರ್ನಮಿ ಸಿನಿಮಾ ಇದೇ 20ನೇ ತಾರೀಕು ಬಿಡುಗಡೆ ಆಗ್ತಾ ಇದೆ. ಸೊ ಒಳ್ಳೆ ಪ್ರೆಸ್ ಮೀಟ್ ಆಯಿತು. ಇವಾಗ ಒಂದಷ್ಟು ಅಪ್ಡೇಟ್ಸ್ಗಳನ್ನು ಕೊಟ್ಟರು. ಸೊ 2025 ನವೆಂಬರಲ್ಲೇ ಸಿನಿಮಾ ಬರಬೇಕಿತ್ತು, ಬಟ್ ಒಂದಷ್ಟು ಕಾರಣಾಂತರಗಳಿಂದ ಸಿನಿಮಾ ಬಿಡುಗಡೆ ಆಗುವುದು ತಡ ಆಯಿತು. ಸೊ ಯಾಕೆ ಲೇಟ್ ಆಯಿತು ಅಂತ ಋತ್ವಿಕ್ ಅವರ ಹತ್ರನೇ ಕೇಳೋಣ. ಅದಕ್ಕಿಂತ ಮುಂಚೆ ಸಿನಿಮಾದ ಬಗ್ಗೆ ಒಂದು ರೀಕಾಲ್ ಮಾಡೋದಾದ್ರೆ, ಈಗಾಗಲೇ ನೀವು ಸಾಂಗ್ಸ್ಗಳನ್ನು ನೋಡಿರ್ತೀರ, ಟೀಸರ್ ನೋಡಿರ್ತೀರ, ಟ್ರೈಲರ್ ನೋಡಿರ್ತೀರ, ಒಳ್ಳೆ ಮಜಾ ಕೊಟ್ಟಿರುತ್ತೆ. ಒಂದು ಅಂದರೆ ಕರಾವಳಿ ಭಾಗದ ಒಂದು ಒಳ್ಳೆ ಕಥೆಯನ್ನು ಇಟ್ಕೊಂಡು ಸಿನಿಮಾ ತಂಡ ಬರ್ತಿರುವಂಥದ್ದು. ಸೊ ಹುಲಿವೇಷ ಆಗಿರಬಹುದು, ಅಂದರೆ ಆ ಕರಾವಳಿ ಟೈಮಲ್ಲಿ ಮಾರ್ನಮಿ ಅಂದರೆ ದಸರಾ ಟೈಮಲ್ಲಿ ನಡೆಯುವಂತಹ ಒಂದು ಸ್ಟೋರಿಯನ್ನು, ಹಾಗೆ ಒಂದು ಬ್ಯೂಟಿಫುಲ್ ಆಗಿರುವಂತಹ ಲವ್ ಸ್ಟೋರಿಯನ್ನು ಕೂಡ ತೆರೆ ಮೇಲೆ ತರುವಂತಹ ಪ್ರಯತ್ನ ಸಿನಿಮಾ ತಂಡ ಮಾಡ್ತಾ ಇದೆ. ಸೊ ಸದ್ಯಕ್ಕೆ ನನ್ನ ಜೊತೆಗೆ ನಮ್ಮೆಲ್ಲರ ಪ್ರೀತಿಯ ಋತ್ವಿಕ್ ಅವರಿದ್ದಾರೆ. ಸೊ ಅವ್ರನ್ನ ಮಾತಾಡಿಸ್ತಾ ಹೋಗೋಣ. ಋತ್ವಿಕ್ ಅವರೇ, ಹೇಗಿದ್ದೀರಾ? ಸೂಪರ್ ಆಗಿ, ನೀವು ಹೇಗಿದ್ದೀರಿ? ನಾನು ಸೂಪರ್ ಆಗಿದ್ದೀನಿ. ಕಮ್ಮಿ ಮಾತಾಡ್ತೀರಾ ಜಾಸ್ತಿ ಮಾತಾಡ್ತೀರಾ? ನೀವು ಕೇಳಿದಕ್ಕೋಸ್ಕರ ಜಾಸ್ತಿ ಮಾತಾಡ್ತೀನಿ ಈ ಸಲ. ಜಾಸ್ತಿ ಮಾತಾಡ್ತಾರೆ ಅವರು. ಓಕೆ, ಹೇಗಿದ್ದೀರಾ? ಹೇಗೆ ನಡೀತಿದೆ ಸಿನಿಮಾ ಕೆಲಸ ಎಲ್ಲ? ಇಷ್ಟು ದಿನ ಒಂಚೂರು ಕನ್ಫ್ಯೂಷನ್ ಇದ್ವಿ ಎಲ್ಲರೂ ಕೂಡ, ಏನು ಮಾಡೋದು ಅನ್ನೋ ಇದಕ್ಕೆ. ಬಟ್ ಇವಾಗ ಒಂದು ಕ್ಲಾರಿಟಿ ಸಿಕ್ಕಿದೆ. ಯಾಕೆ ಪುಷ್ ಮಾಡಿದ್ವಿ ಅನ್ನೋದು ಇವಾಗ ಪ್ರೆಸ್ ಮೀಟಲ್ಲಿ ನಾನು ಹೇಳಿದೆ. ಆ ಕಾರಣಕ್ಕೋಸ್ಕರ ಇವಾಗ ಸ್ವಲ್ಪ ಜಾಸ್ತಿನೇ ಬ್ಯುಸಿ ಇದ್ದೀವಿ ಎಲ್ಲರೂ, ಇಡೀ ತಂಡ. ಓಕೆ, ಪ್ರಮೋಷನ್ಸ್ಗೆ ಏನೆಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ದೀರಾ? ಅಂದರೆ ಬಿಡುಗಡೆಗೆ ಏನು 20 ದಿನ ಟೈಮ್ ಇರುವಂಥದ್ದು, ಹೇಗೆ ಏನು ಪ್ಲ್ಯಾನ್ ಮಾಡ್ಕೊಂಡಿದ್ದೀರಾ? ಈ ಸಲ ಸ್ವಲ್ಪ ವಿಭಿನ್ನವಾಗಿ ಅಂತಂದರೆ ಎಲ್ಲರೂ ಮಾಡಿರ್ತಾರೆ ಇದನ್ನು. ನಾವು ನಮ್ಮ ತಂಡಕ್ಕೆ ಇದು ಹೊಸದು ಅಷ್ಟೇ. ಸೊ ಟ್ರಾವೆಲಿಂಗ್ ಮಾಡ್ತಾ ಇದ್ದೀವಿ. ಅಂದರೆ ಇವಾಗ ಮುಖಾಮುಖಿಯಾಗಿ ನಾವು ಮಾತಾಡಿದಾಗ ಒಂದು ಕನೆಕ್ಷನ್ ಬಿಲ್ಡ್ ಆಗುತ್ತೆ. ಸೊ ನಾವು ಸೋಷಿಯಲ್ ಮೀಡಿಯಾದಲ್ಲಿ ಓಕೆ ಬರ್ತಾ ಇದೀವಿ ಅಂತ ಹೇಳೋದಕ್ಕೂ, ಅವ್ರಿಗೆ ಮೊಬೈಲಲ್ಲಿ ನೋಡೋದಕ್ಕೂ ಮುಖಾಮುಖಿ ಆಗೋದಕ್ಕೂ ತುಂಬ ಡಿಫ್ರೆನ್ಸ್ ಇರುತ್ತೆ. ಆ ಕಾರಣಕ್ಕೋಸ್ಕರ ಒಂದು ಟ್ರಾವೆಲಿಂಗ್ ಪ್ಲ್ಯಾನ್ ಮಾಡಿದ್ದೀವಿ. ದುರ್ಗ, ದಾವಣಗೆರೆ, ಹುಬ್ಬಳ್ಳಿ, ಆಮೇಲೆ ಮಂಗಳೂರು, ಮೈಸೂರು, ಹಾಸನ ಎಲ್ಲ ಪ್ಲೇಸ್ಗಳು ವಿಸಿಟ್ ಮಾಡ್ತಾ ಇದ್ದೀವಿ. ಸೊ ಒಂದಿಷ್ಟು ಗೆಟ್ ಟುಗೆದರ್ ಇರುತ್ತೆ ಅಲ್ಲಿ, ಅವ್ರ ಜೊತೆ ಕೂತ್ಕೊಂಡು ಮಾತಾಡ್ತೀವಿ, ಊಟ ಮಾಡ್ತೀವಿ, ಟ್ರೈಲರ್ ಬಗ್ಗೆ ಮಾತಾಡ್ತೀವಿ, ಸಿನಿಮಾ ಬಗ್ಗೆ ಮಾತಾಡ್ತೀವಿ. ಈ ಥರ ಒಂದಿಷ್ಟು ಟ್ರಾವೆಲಿಂಗ್ ಪ್ಲ್ಯಾನ್ ಮಾಡಿದ್ದೀವಿ. ಓಕೆ, ಮಾರ್ನಮಿ ಅಂತಂದಾಗ ಈಗಾಗಲೇ ಸಾಂಗ್ಸು ಟೀಸರ್ನಿಂದ ಬಹಳ ಸೌಂಡ್ ಮಾಡಿತ್ತು. ಪ್ರಮೋಷನ್ ಸ್ವಲ್ಪ ಕಡಿಮೆ ಆಯಿತು ಅಂತ ಲೇಟಾಗಿ ಬರ್ತಿರೋದಾ? ಇದು ಪ್ರಾಪರ್ ರೀಸನ್ ಇದೆ? ಹೌದೌದು. ನಿಮ್ಗೆ ಸುಳ್ಳು ಅನಿಸ್ತಾ? ನಿಜ ಇದೆ. ಅಂದರೆ ನಮಗೇನಾಗಿತ್ತು ಅಂತಂದರೆ, ಎಲ್ಲರೂ ನೋಡಿದ್ರಲ್ಲ ತುಂಬ ಚೆನ್ನಾಗಿದೆ, ಒಳ್ಳೆ ಕಂಟೆಂಟ್ ಇದೆ, ಒಳ್ಳೆ ಸಾಂಗ್ ಇದೆ, ನೋಡೋಕೆ ಚೆನ್ನಾಗಿ ಕಾಣಿಸ್ತಿದೆ ಎಲ್ಲ ಹೇಳ್ತಿದ್ರು. ಬಟ್ ನಮ್ಮ ಭಾಗ ಬಿಟ್ಟು ಅಂದರೆ ನಮ್ಮ ಸರ್ಕಲ್ ಏನಿರುತ್ತೆ ಅದು ಬಿಟ್ಟು ಮೂರನೇ ವ್ಯಕ್ತಿ ಕೇಳಿದಾಗ ಅದ್ರ ಬಗ್ಗೆ ಗೊತ್ತಿರಲಿಲ್ಲ. ನಮಗೇನಿಸ್ತು, ಇವಾಗ ಸುದೀಪ್ ಸರ್ ಅದೇ ಹೇಳಿದ್ರು, ಒಳ್ಳೆ ಕಂಟೆಂಟ್ ಇದೆ ಇದರಲ್ಲಿ, ನೀಟಾಗಿ ಪುಷ್ ಮಾಡಿ ಇದನ್ನು ನೀಟಾಗಿ ರೀಚ್ ಮಾಡಿಸಿ ಅಂತ ಹೇಳಿದ್ರು ಟ್ರೈಲರ್ ನೋಡಿದಾಗ. ನಾವು ನೋಡಿದಾಗ ನಮಗೆ ಥರ್ಡ್ ವ್ಯಕ್ತಿಗೆ ಇದ್ರ ಬಗ್ಗೆ ಅಷ್ಟೊಂದು ಗೊತ್ತಿರಲಿಲ್ಲ. ಸೊ ನಾವು ಒಳ್ಳೆ ಕಂಟೆಂಟ್ ಇಟ್ಕೊಂಡು ಅದನ್ನು ರಿಲೀಸ್ ಮಾಡಿ ಜನ ಬರ್ತಿಲ್ಲ ಅಂತ ಅವ್ರ ಮೇಲೆ ಅದು ಹಾಕೋದು ತಪ್ಪಾಗುತ್ತೆ. ಅದು ಅವ್ರಿಗೆ ಅದನ್ನು ಗೊತ್ತಾಗಬೇಕು ತಾನೆ, ಈ ಥರ ಒಂದು ಸಿನಿಮಾ ಬಂತು ಅಂತಾರೆ ಗೊತ್ತಾಗಬೇಕಲ್ವಾ. ಹಂಗೆ ನೋಡಿದಾಗ ನಮ್ಗೆ ರೀಚ್ ಆಗಿಲ್ಲ, ನಮಗೆ ಫೀಲ್ ಆಯ್ತದು. ಸೊ ಪ್ರಾಪರಾಗಿ ರೀಚ್ ಮಾಡಿಸ್ಬಿಟ್ಟೆ ಥಿಯೇಟ್ರಿಗೆ ಹೋಗೋಣ, ಅವಾಗ ಯಾಕೆ ಜನ ಬರಲ್ಲ. ಒಳ್ಳೆ ಕಂಟೆಂಟ್ ಕೊಟ್ಟಾಗ ಜನ ಬಂದೇ ಬರ್ತಾರೆ. ಸೊ ಫಸ್ಟ್ ನಮ್ಮ ತಪ್ಪುದು ರೀಚ್ ಮಾಡಿಸ್ತಾ ಇರೋದು, ರೀಚ್ ಮಾಡಿಸೋಣ ಆಮೇಲೆ ಹೋಗೋಣ ಅನ್ನೋ ಕಾರಣಕ್ಕೆ ನಾವು ಪುಷ್ ಮಾಡಿದ್ದು. ಮಾರ್ನಮಿ ಸಿನಿಮಾ ರಿಲೀಸ್ ಆಗ್ತಿದೆ ಅಂತ ಅಂದಾಗ ನೀವು ಪ್ರಮೋಷನ್ ವಿಡಿಯೋಸ್ ಬಿಡ್ತೀರಾ ನಿನ್ನೆ, ಅದರಲ್ಲಿ ನಿಮ್ಮ ಒಂದೊಂದು ರಿಯಾಕ್ಷನ್ಸ್ಗೂ ಕೂಡ ಫ್ಯಾನ್ಸ್ ಒಳ್ಳೊಳ್ಳೆ ಕಮೆಂಟ್ ಹಾಕಿದ್ರೆ ಎಲ್ಲ ಅಬ್ಸರ್ವ್ ಮಾಡಿದ್ರಾ? ನೋಡಿದೆ, ಇವಾಗ ಡೈರೆಕ್ಟರ್ ಅದನ್ನೇ ತೋರಿಸ್ತಾ ಇದ್ರು. ಸೊ ನಾವು ಅದು ಏನಕ್ಕೆ ಮಾಡಿದ್ವಿ ಅಂತಂದರೆ, ಈಗ ಹೋದಲೆಲ್ಲ ನಮ್ಗೆ ಅದು ಒಂದಿಷ್ಟು ಪ್ರಶ್ನೆಗಳು ಅದೇ ಕೇಳ್ತಾ ಇದ್ರು. ಯಾವತ್ತು ನಿಮ್ಮ ಕಾಲು ಇನ್ನೊಬ್ರು ಹೇಳಿದಾಗ ನಿಮ್ಗೆ ಬೇಜಾರಾಗುತ್ತೆ, ನಮ್ಮ ಕಾಲು ನಾವೇ ಹೇಳ್ಕೊಂಡಾಗ ಏನೂ ಆಗಲ್ಲ, ಅದು ಫನ್ನಿಯಾಗಿ ಹೋಗ್ಬಿಡುತ್ತೆ ಅದು. ಅದೇ ಕಾರಣಕ್ಕೆ ನಾನು ಡೈರೆಕ್ಟರ್ ಕೂತ್ಕೊಂಡು ಪ್ಲ್ಯಾನ್ ಮಾಡಿದ್ವಿ, ಏನೋ ಒಂದು ಮಾಡಿಬಿಡೋಣ, ಅದಕ್ಕೆ ನಾವು ಕನ್ವೆ ಮಾಡ್ದಂಗಿರಬೇಕು, ನಮ್ಮ ಕಾಲು ಎಳ್ಕೊಂಡಂಗಿರಬೇಕು, ಅದಾಗಲಿ ಅನ್ನೋ ಕಾರಣಕ್ಕೆ ಅದು ಮಾಡಿದ್ವಿ. ಈಗ ನೀವು ಹೇಳ್ದಂಗೆ ತುಂಬ ಚೆನ್ನಾಗಿ ರೀಚ್ ಆಗಿದೆ, ಅದು ಎಲ್ಲರೂ ಖುಷಿ ಪಡ್ತಾ ಇದ್ದಾರೆ. ಸೊ ನಮಗೂ ಖುಷಿ ಇದೆ. ಸೊ ಈ ಹಿಂದೆ ನಿಮ್ಮನ್ನ ಅದೇ ಸೀರಿಯಲಲ್ಲಿ ನೋಡಿದ ನಂತರದಲ್ಲಿ ನೀವು ಸಿನಿಮಾ ಮಾಡ್ತೀರಾ ಅಂತ ಅನೌನ್ಸ್ ಆದಾಗ ನಿಮ್ಮ ಲೇಡೀಸ್ ಫ್ಯಾನ್ಸ್ ಎಲ್ಲ ಫುಲ್ ಖುಷಿಯಾಗಿ ಹೋಗ್ಬಿಟ್ಟಿದ್ರು, ನಾವು ಸಿನಿಮಾದಲ್ಲಿ ನೋಡ್ತೀವಿ ನಮ್ಮ ಹೀರೋನ ಅಂತ. ಆಮೇಲೆ ಒಂದು ಸ್ವಲ್ಪ ಗ್ಯಾಪ್ ಆಯಿತು, ಅವಾಗ ಅವ್ರು ತುಂಬ ಬೇಜಾರು ಮಾಡ್ಕೊಬಿಟ್ಟಿದ್ದಾರೆ. ಸೊ ಅವ್ರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಇವಾಗ? ನಿಮ್ಮ ಕಾಯುವಿಕೆಗೆ ತಕ್ಕ ಬೆಲೆ ಸಿಗುತ್ತೆ ನಿಮಗೆ. ನೀವು ಏನಿಷ್ಟು ದಿವಸಕ್ಕಾದ್ರಿ ಅದನ್ನು ನೀವು ಸ್ಕ್ರೀನಲ್ಲಿ ನೋಡಿದಾಗ ತುಂಬ ಖುಷಿ ಪಡ್ತೀರಾ. ಸ್ಮಾಲ್ ಸ್ಕ್ರೀನಲ್ಲಿ ಏನು ಕ್ಯಾರೆಕ್ಟ್ರಲ್ಲಿ ನೋಡಿದ್ರಿ ಅದಕ್ಕಿಂತ ತುಂಬ ವಿಭಿನ್ನವಾಗಿ, ತುಂಬ ದೊಡ್ಡ ಮಟ್ಟಕ್ಕೆ ಕಮರ್ಷಿಯಲ್ ಆಗಿ ನಿಮ್ಮ ಋತ್ವಿನ ನೀವು ನೋಡ್ಬೋದು, ಖುಷಿ ಪಡ್ತೀರಾ.
ಅಂದರೆ ಸಿನಿಮಾದಲ್ಲಿ ನಾನು ಅವಾಗ ಇಂಟರ್ವ್ಯೂ ಮಾಡಿದಾಗ ನೀವು ಹೇಳಿದ್ರಿ ಹುಲಿ ವೇಷ ಎಲ್ಲ ಹಾಕಿದಾಗ ನನಗೆ ಜ್ವರ ಬಂದ್ಬಿಟ್ಟಿತ್ತು ಅಂತ. ಸೊ ಅಷ್ಟೆಲ್ಲ ಸ್ಯಾಕ್ರಿಫೈಸ್ ಮಾಡಿ ಈ ಸಿನಿಮಾ ರಿಲೀಸ್ ಆಗೋದು ಡಿಲೇ ಆದಾಗ ಆ ಒಂದಷ್ಟು ಪೀರಿಯಡಲ್ಲಿ ಮನಸ್ಸಲ್ಲಿ ಏನೇನೆಲ್ಲ ಓಡ್ತು? ಒಂದು ವಾರ ಮೊಬೈಲ್ ಸ್ವಿಚ್ ಆಫ್ ಆಗಿತ್ತು. ಸೀರಿಯಸ್ಲಿ? ಎಸ್. ಅಂದರೆ ನಾವೇನೋ ಒಂದು ಕನ್ಸ್ಕೊಂಡಿರ್ತೀವಿ ತುಂಬ. ಅಂದರೆ ಯಾರೂ ಹೇಳಿಲ್ಲ ಬಂದು ನಿಮ್ಮ ಕಷ್ಟಪಟ್ಟು ನೀವು ಸಿನಿಮಾ ಮಾಡೋದು ಯಾರೂ ಹೇಳಿಲ್ಲ ನಮಗೆ. ಇದು ನಮ್ಮ ಪ್ಯಾಷನ್, ನಾವು ಮಾಡ್ತಾ ಇದ್ದೀವಿ. ಬಟ್ ಎಲ್ಲವೂ ಕೂಡಿ ಬಂದಾಗ ಓಕೆ ಇನ್ನೇನು ಸಿನಿಮಾ ನೆಕ್ಸ್ಟ್ ವೀಕ್ ರಿಲೀಸ್ ಆಗ್ತಿದೆ ಅಂತ ಅಂದ್ಕೊಂಡು ಲಾಸ್ಟ್ ಮೂಮೆಂಟಲ್ಲಿ ಗೊತ್ತಾಗುತ್ತೆ ನಾವು ಇನ್ನೂ ರೀಚ್ ಆಗಿಲ್ಲ, ಇನ್ನೊಂದು ಪುಷ್ ಮಾಡಬೇಕಾಗತ್ತೆ, ರಿಲೀಸ್ ಆಗ್ತಿಲ್ಲ ಅಂತ ಗೊತ್ತು. ಎಲ್ಲ ಕಡೆ ಪೋಸ್ಟರ್ ಆಗಿದೆ, ಪೋಸ್ಟ್ ಬಿದ್ದಿದೆ, ಎಲ್ಲವೂ ಆಗಿದೆ. ನಾನೇ ಹೋಗ್ಬೇಕಾದ್ರೆ ಎಲ್ಲ ಕಡೆ ನನಗೆ ಪೋಸ್ಟ್ ಕಾಣಿಸ್ತಾ ಇದೆ, ಮಾರ್ನಮಿ ರಿಲೀಸಿಂಗ್ ಇಂಥ ಡೇಟಿಗೆ ಅಂತ ಕಾಣಿಸ್ತಾ ಇದೆ. ಬಟ್ ನನಗೆ ರಿಯಾಲಿಟಿ ಗೊತ್ತು ರಿಲೀಸ್ ಆಗ್ತಾ ಇಲ್ಲ ಅಂತ. ಸಡನ್ನಾಗಿ ಹೆಂಗೆ ಅನಿಸ್ತು ಅಂತಂದರೆ ಒಂದೇನೋ ಕನಸಿಂಗ್ ಮೇಲೆ ಹೋಗ್ತಾ ಇದ್ದಾರೆ, ಹಪ್ಪಂತ ಬಿದ್ದುಬಿಡುತ್ತೆ ಅದು. ಹಂಗೆ ಅನಿಸ್ತು, ಗೊತ್ತು ಅದು ಪುಷ್ ಆಗುತ್ತೆ, ನೆಕ್ಸ್ಟ್ ರಿಲೀಸ್ ಆಗೇ ಆಗುತ್ತೆ ಅಂತ. ಬಟ್ ಮೆಂಟಲಿ ನೀವು ಒಂದು ಪ್ರಿಪೇರ್ ಆಗಿರ್ತೀರ, ಈ ರಿಲೀಸ್ ಆಗುತ್ತೆ, ಹಿಂಗೇನೋ ಆಗುತ್ತೆ, ಒಂದೇನೋ ಸರ್ಕಲ್ ಮಾಡ್ಕೊಂಡಿರ್ತೀರ ನೀವು. ಅದು ಆಗದೇ ಇದ್ದಾಗ ಬೇಜಾರು ಖಂಡಿತವಾಗ್ಲೂ ಆಯಿತು, ಸ್ವಲ್ಪ ದೊಡ್ಡ ಮಟ್ಟಕ್ಕೆ ಆಯಿತು. ಸ್ವಲ್ಪ ಸೈಲೆಂಟ್ ಆದೆ ಸ್ವಲ್ಪ ದಿವಸ. ಆಮೇಲೆ ಓಕೆ ಒಂದಿಷ್ಟು ಮೀಟಿಂಗ್ಸ್ ಎಲ್ಲ ಆಯಿತು, ಏನು ಮಾಡೋಣ ಎಲ್ಲ ಪ್ಲ್ಯಾನ್ ಮಾಡಿಕೊಂಡು ಮತ್ತೆ ತಿರ್ಗಾ ವಾಪಸ್ಸಿಗೆ ಬಂದು ಕೂತ್ಕೊಂಡಿದ್ದೀವಿ. ಇವಾಗ ಖುಷಿ ಇದೆ, ಕಾನ್ಫಿಡೆಂಟ್ ಆಗಿದ್ದೀವಿ. ಓಕೆ, ಯೂಶಲಿ ಎಲ್ಲರೂ ಒಂದು ಪ್ರಶ್ನೆಗಳನ್ನು ಕೇಳ್ತಾರೆ. ಈಗ ಬಿಗ್ ಬಜೆಟ್ ಸಿನಿಮಾಗಳೇ ಯಾವುದು ಥಿಯೇಟ್ರಲ್ಲಿ ಜಾಸ್ತಿ ಓಡ್ತಾ ಇಲ್ಲ. ಯೂಶಲಿ ನಾವು ಅದನ್ನೇ ಕೇಳ್ತೀವಿ, ಪ್ರೆಸ್ ಮೀಟಲ್ಲಿ ಅವರು ಅದನ್ನೇ ಕೇಳಿದ್ರು. ಸೊ ಈ ಒಂದು ಪ್ರಶ್ನೆಗಳನ್ನು ಕೇಳಿಸ್ಕೊಂಡಾಗ ಏನೋ ಒಂದು ಸಕ್ಸಸ್ ಸಿಗುತ್ತೆ ಅಂತ ಅಂದ್ಕೊಂಡು ಬಂದಿರ್ತೀವಿ. ಸೊ ಈ ರೀತಿ ಪ್ರಶ್ನೆಗಳೇ ಕಿವಿಗೆ ಬೀಳ್ತಾ ಇದ್ದಾಗ ಏನು ಅನಿಸುತ್ತೆ, ಹಾಗೆ ಅದಕ್ಕೆ ಹೇಗೆ ಪ್ರಿಪೇರ್ ಆಗಿದ್ದೀರಾ? ಅದು ಸಾಮಾನ್ಯವಾಗಿ ಎಲ್ಲರೂ ಕೇಳ್ತಾರೆ, ಬಿಗ್ ಬಜೆಟ್ ಸಿನಿಮಾ ನಿಲ್ತಾ ಇಲ್ಲ, ನೀವು ಹೊಸಬ್ರು ಏನಾಗುತ್ತೆ ಅಂತ. ಅದು ನಮ್ಮ ಕೈಲಿ ಇಲ್ಲ. ನಾನು ಹೇಳೋದೇನು ಅಂತಂದರೆ, ನಿಮ್ಮ ಕಂಟೆಂಟ್ ಚೆನ್ನಾಗಿದೆಯಾ, ಜನಕ್ಕೆ ಅದನ್ನ ನೀವು ರೀಚ್ ಮಾಡಿಸಿದ್ದೀರಾ, ಜನ ಖಂಡಿತವಾಗ್ಲೂ ನಿಮ್ಮ ಕೈ ಬಿಡಲ್ಲ. ಅಷ್ಟು ಕಾನ್ಫಿಡೆನ್ಸ್ ನನಗಿದೆ. ಇನ್ನು ಅದಕ್ಕೂ ಮೀರಿದ್ದು ಏನೋ ಹೇಳಬೇಕು ಅಂತಂದರೆ ಎಲ್ಲವೂ ವಿಧಿಲಿಖಿತ. ನಾನು ಇಲ್ಲಿ ಕೂತ್ಕೊಂಡು ಮಾತಾಡ್ತಿರೋದು ವಿಧಿಲಿಖಿತ, ನೀವು ಕೇಳಿದ ಪ್ರಶ್ನೆನೂ ವಿಧಿಲಿಖಿತ. ಮುಂದೆ ಈ ಸಿನಿಮಾ ಹಿಟ್ ಆಗಬೇಕು ಫ್ಲಾಪ್ ಆಗಬೇಕಿತ್ತು ಎಲ್ಲ ಬರೆದ್ಬಿಟ್ಟಿದ್ದಾರೆ. ನಾವು ಪ್ರಯತ್ನ ಮಾಡ್ಬೋದಷ್ಟೇ. ಸೊ ಅದ್ರ ಮೀರಿ ಏನೂ ಇಲ್ಲ ಇಲ್ಲಿ. ಅದನ್ನು ಅರ್ಥ ಮಾಡಿಕೊಂಡು ಓಕೆ ಅಲ್ಲಿ ಏನು ಬರೆದಿದೆ ಗುರು ಅದಾಗತ್ತೆ, ಪ್ರಯತ್ನ ಮಾಡೋಣ, ಮಿಕ್ಕಿದ್ದು ದೇವ್ರಿಗೆ ಬಿಟ್ಬಿಡೋಣ ಅಂದ್ಕೊಂಡು ಕೈ ಮುದ್ದು ಸುಮ್ಮನೆ ಇದ್ದೀನಿ ಅಷ್ಟೇ. ಓಕೆ, ಇವಾಗ ಸುದೀಪ್ ಸರು ಸಪೋರ್ಟ್ ಮಾಡಿದ್ರು, ಕಂಟೆಂಟ್ ಚೆನ್ನಾಗಿದೆ ಅಂತ ಹೇಳಿದ್ರು, ರೀಚ್ ಮಾಡಿಸಿ ಅಂತ ಹೇಳಿದರು. ಸೊ ಅದೇ ರೀತಿ ಸಪೋರ್ಟು ನಮ್ಮ ಇಂಡಸ್ಟ್ರಿಯಿಂದ ಬೇರೆ ಬೇರೆ ಕಲಾವಿದರಿಂದ ಸಿಗ್ತಾ ಇದೆಯಾ, ಅಥವಾ ನೀವು ಅಪ್ರೋಚ್ ಅವ್ರಿಗೆ ಮಾಡಲಿಲ್ವಾ? ನೋಡಿಬಿಟ್ಟು ಯಾರಾದರೂ ನಿಮಗೆ ಹೇಳಿದಾರಾ, ಅಥವಾ ಕಮೆಂಟ್ ಏನಾದರೂ ಮಾಡಿದಾರಾ ಟ್ರೈಲರ್ ಬಗ್ಗೆ, ಟೀಸರ್ ಬಗ್ಗೆ, ಹಾಡುಗಳ ಬಗ್ಗೆ, ಅಥವಾ ಸಿನಿಮಾದ ಬಗ್ಗೆ? ಸುದೀಪ್ ಸರ್ ಅಂದರೆ ಓಪನ್ ಆಗಿ ನಮ್ಗೆ ಹೇಳಿದ್ರು, ಅಂದರೆ ಟ್ರೈಲರ್ ಲಾಂಚ್ ಬಂದರು, ಸಪೋರ್ಟ್ ತೋರಿಸಿದ್ರು. ಅದು ಬಿಟ್ಟು ತುಂಬ ಜನ ಮೆಸೇಜ್ ಮಾಡಿದ್ದಾರೆ. ಅಂದರೆ ಓಪನ್ ಆಗಿ ನಾವು ಯಾರನ್ನೂ ಶೂಟ್ ಮಾಡಿ ಅದೆಲ್ಲ ಮಾಡೋಕ್ಕಾಗಿಲ್ಲ, ಅಷ್ಟೇ ಬಿಟ್ಟರೆ ತುಂಬ ಜನ ಸಪೋರ್ಟ್ ಮಾಡಿದ್ದಾರೆ. ಅಂದರೆ ಫೋನ್ ಮಾಡಿ ಹೇಳಿದ್ದಾರೆ, ಮೆಸೇಜ್ ಮಾಡಿದ್ದಾರೆ, ಅದೆಲ್ಲ ಆಗಿದೆ. ನಾವು ಅದನ್ನ ಯಾವುದು ತೋರಿಸ್ಕೊಂಡಿಲ್ಲ, ಅಷ್ಟೇ ಬಿಟ್ಟರೆ. ಬಟ್ ಸಪೋರ್ಟ್ ಇದೆ. ಆ್ಯಂಡ್ ಅವ್ರಿಗೆ ಒಂದು ಫೀಲ್ ಇದೆ, ಈ ಸಿನಿಮಾ ಒಂದು ವಿಭಿನ್ನವಾಗಿ ನಿಂತ್ಕೊಳ್ಳುತ್ತೆ, ಕತೆ ಏನೋ ಬೇರೆ ಥರ ಕಾಣಿಸ್ತಾ ಇದೆ, ಪಾತ್ರಗಳು ಚೆನ್ನಾಗಿ ಕಾಣಿಸ್ತಾ ಇದೆ, ಕಟ್ಟಿರೋ ರೀತಿ ಚೆನ್ನಾಗಿದೆ ಅನ್ನೋದು ಅವ್ರಿಗೆ ಫೀಲ್ ಆಗಿದೆ. ಆ ಕಾರಣಕ್ಕೋಸ್ಕರ ಅವ್ರು ಇನಿಷಿಯೇಟಿವ್ ತಗೊಂಡು ಮೆಸೇಜ್ ಕಾಲ್ ಮಾಡಿ ಹೇಳಿದ್ದಾರೆ. ಆ ಖುಷಿ ನಮಗಿದೆ. ಈಗ ಮುಂಚೆ ಎಲ್ಲ ನೀವು ಸೀರಿಯಲ್ಸು ಸಿನಿಮಾ ಮಾಡ್ಕೊಂಡು ಬಂದಿದ್ರಿ, ಅದಾದಮೇಲೆ ಒಂದು ಬೆಳ್ಳಿ ಪರದೆ ಮೇಲೆ ಬರಲಿಕ್ಕೆ ಇಂಡಿಪೆಂಡೆಂಟ್ ಆಗಿ ರೆಡಿ ಆಗಿದ್ದೀರಾ. ಸೊ ಈ ಡೇಸಲ್ಲಿ ಸ್ವಲ್ಪ ಡಿಲೇ ಆಯಿತು. ಆವಾಗ ಒಂದಷ್ಟು ಮಾತುಗಳು ಬಂದಿರುತ್ತೆ, ಇವರು ಸೀರಿಯಲ್ ಮಾಡ್ಕೊಂಡಿದ್ರು, ಯಾಕೆ ಬೇಕಿತ್ತು, ಸಿನಿಮಾ ಮಾಡೋಕ್ಕೆ ಬಂದು ಡಿಲೇ ಆಯಿತು. ಸೊ ಈ ಥರದನ್ನೆಲ್ಲ ಕೇಳಿಸ್ಕೊಂಡಾಗ ಇವಾಗ ಸಿನಿಮಾ ರಿಲೀಸ್ಗೆ ರೆಡಿ ಇದೆ, ಏನು ಅನಿಸ್ತಾ ಇದೆ? ಈ ಥರ ಮಾತುಗಳು ತುಂಬ ಕೇಳಿಸ್ಕೊತೀವಿ. ಅಂದರೆ ಮಾತಾಡೋರು ಹೆಂಗೆ ಮಾತಾಡ್ತಾರೆ ಅಂದರೆ, ಇಲ್ಲೇ ಕೂತ್ಕೊಂಡಿರ್ತಾರೆ, ನಮ್ಗೆ ಕೇಳಿಸೋ ಥರನೇ ಮಾತಾಡ್ತಾರೆ. ಅಂದರೆ ಹರ್ಟ್ ಮಾಡಬೇಕು ಅನ್ನೋ ಇಂಟೆನ್ಷನ್ ಇರುತ್ತೆ ಅವ್ರಿಗೆ. ಸೊ ಹಂಗಾಗಿ ನಮ್ಗೆ ಕೇಳಿಸ್ಲಿ ಅನ್ನೋ ಕಾರಣಕ್ಕೆ ಮಾತಾಡ್ತಾರೆ. ತೊಂದರೆ ಇಲ್ಲ ಮೇಡಮ್, ಅದೆಲ್ಲ ಆಗುತ್ತೆ ಜೀವನದಲ್ಲಿ. ಅವ್ರು ಹರ್ಟ್ ಮಾಡ್ತಾರೆ, ಓಕೆ, ಪ್ರಾಬ್ಲಮ್ ಇಲ್ಲ. ಅವ್ರು ಹೇಳಿದ ನಿಜನೇ ಅಲ್ವಾ? ಸೀರಿಯಲ್ ಬಿಟ್ಟು ಸಿನಿಮಾಗೆ ಬಂದೆ, ಡಿಲೇ ಆಯಿತು, ಅದು ನಿಜ ಹೇಳಿದ್ರು ಅವರು, ಒಪ್ಕೊಂಡಿದ್ದೀನಿ ನಾನು, ಡಿಲೇ ಆಯಿತು ಗುರು, ಬಟ್ ಬರ್ತೀವಿ ಈಗ. ಆ ಕ್ಷಣಕ್ಕೆ ಬೇಜಾರಾಗುತ್ತೆ, ಆಮೇಲೆ ರಿಯಾಲಿಟಿ ಏನೋ ನಾವು ಬರ್ತಿದ್ದೀವಿ ಆಚೆ, ಆಗಿದ್ದಾಗತ್ತೆ, ಒಳ್ಳೇದಾಗತ್ತೆ ಅಷ್ಟೇ. ಓಕೆ, ಆವಾಗಲೇ ಚೈತ್ರ ಅವ್ರು ಹೇಳ್ಕೊಡ್ತಾ ಇದ್ರು, ನಾನೇ ಇವ್ರಿಗೆ ತುಂಬ ಹೇಳ್ಕೊಡ್ತಾ ಇದ್ದೆ ಸಾಂಗ್ಸಲ್ಲಿ ರೊಮ್ಯಾನ್ಸ್ ಮಾಡೋದಿಲ್ಲ ಅಂತ. ಏನೇನು ಕಲ್ತ್ಕೊಂಡ್ರೆ? ನೀವು ಸ್ಕ್ರೀನಲ್ಲಿ ಏನು ನೋಡಿದ್ರಲ್ಲ ಅದನ್ನೆಲ್ಲ ಅಲ್ಲೇ ಕಲ್ತಿರೋದು ನಾನು, ಅಷ್ಟೇ ಕಲ್ತಿರೋದು, ಅಷ್ಟೇ ಅಷ್ಟೇ. ಇಲ್ಲ ಇಲ್ಲ, ಅಲ್ಲಿ ಅಂದರೆ ಸಿಚುವೇಶನ್ ಏನು ಬೇಕಿತ್ತು. ಈಗ ನೀವು ಅಲ್ಲಿ ನೋಡಿದಾಗ ಗಂಡ ಹೆಂಡತಿರದಾಗ ಕಾಣಿಸ್ಬೇಕು ಅವರು. ನಾನು ಅವ್ರನ್ನ ಹಿಂಗೆ ಹಿಡ್ಕೊಂಡಿದ್ದೆ, ಹಿಂಗೆ ಯಾರೋ ಮುಟ್ಬಾರ್ದು ಅನ್ನೋ ಥರದಲ್ಲಿ ಹಿಂಗೆ ಹಿಡ್ಕೊಂಡಿದ್ದೆ. ಆಮೇಲೆ ಹೋಗ್ಬಿಟ್ಟು ಮಾನಿಟಲ್ಲಿ ನೋಡಿದಾಗ ನಮ್ಮ ಶಿವಸೇನಾ ಅವರು ತುಂಬ ಚೆನ್ನಾಗಿ ಹೇಳಿದ್ರು ನನಗೆ, ಅಷ್ಟು ಅದ್ಭುತವಾಗಿ ಕಾಣಿಸ್ತಾ ಇದ್ದೀರಾ ಅಂತ. ಆಮೇಲೆ ಚೈತ್ರ ಅವ್ರು ಬಂದು ಮುಖ ನೋಡಿದ್ರು, ಅವ್ರು ಅರ್ಥ ಆಯ್ತು ಇವ್ನು ಏನು ಗುರು ಇವನು ಅಂತ. ಕೂತ್ಕೊಂಡು ಮಾತಾಡಿದ್ವಿ, ಓಕೆ ಏನು ಮಾಡ್ಬೋದು ಅಂತ. ಸೊ ಮಾತಾಡ್ಕೊಂಡು ಸ್ವಲ್ಪ ಜಲ್ಲಪ್ ಆಗಿ ಮಾಡಿದ್ದಕ್ಕೆ ಅಷ್ಟು ಚೆನ್ನಾಗಿ ಬರ್ತಾ ಇದೆ. ಅದಕ್ಕೆ ಕಾರಣ ಚೈತ್ರ ಅವರೇ. ಓಕೆ, ಸಿನಿಮಾ ಸ್ಕ್ರೀನಲ್ಲಿ ನೋಡಿದ್ವಿ ನಾವು ನೀವು ಹೇಗೆ ಅಂತ, ರಿಯಲ್ ಲೈಫಲ್ಲಿ ಋತ್ವಿಕ್ ಅವ್ರು ಹೇಗೆ? ಅದನ್ನ ನೀವು ನನ್ನ ಹೆಂಡ್ತಿನ ಕೇಳಬೇಕು, ಅದನ್ನ ನನ್ನ ಕೇಳಬಾರ್ದು ನೀವು. ನನ್ನ ಹೆಂಡ್ತಿನ ಕೇಳಿದ್ರೆ ನಿಮಗೆ ಸಿಗಲ್ಲ, ಇವಾಗ ನೀವೇ ಹೇಳಿ. ನಾನು ರೊಮ್ಯಾಂಟಿಕ್ ಆಗೇ ಇದ್ದೀನಿ. ಆ್ಯಕ್ಚುಲಿ ಎಲ್ಲ ಹುಡುಗರು ಹೆಂಗಿರುತ್ತೆ, ನಾನು ಕೂಡ ರೊಮ್ಯಾಂಟಿಕ್ ಆಗೇ ಇದ್ದೀನಿ. ಅದು ಸ್ಕ್ರೀನಲ್ಲಿ ಬರೋದಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ ಅಷ್ಟೇ.
ಈಗ ಹೆಂಡತಿ ಜೊತೆ ಇರೋದು ಬೇರೆ ಆಗುತ್ತೆ. ಆ್ಯಕ್ಟ್ ಮಾಡ್ಬೇಕಾದ್ರೆ ಇವಾಗ ಆವಾಗಲೇ ಫ್ರೆಶ್ ಆಗಿರ್ತಾರೆ ಅವರು. ನಿಮಗೆ ಆ ಫ್ರೆಂಡ್ಶಿಪ್ ಬೆಳಿಬೇಕು, ಆವಾಗ ಒಂದು ಕ್ಲೋಸ್ನೆಸ್ ಬರ್ತದೆ, ಅದೆಲ್ಲ ಆಗುತ್ತೆ. ಹೆಂಡ್ತಿದ್ರೆ ಗೊತ್ತಿರುತ್ತೆ ನಿಮಗೆ, ಇವ್ರು ನನ್ನ ಹೆಂಡ್ತಿಗುರು ಆರಾಮಾಗಿರ್ಬೋದು ಅಂತ ನಿಮ್ಗೆ ಗೊತ್ತಿರುತ್ತೆ. ಆ ಕಾರಣಕ್ಕೆ ನೀವು ಆರಾಮಾಗಿರ್ತೀರ. ಅಲ್ಲಿ ಹೋದಾಗ ಒಂದು ಚೂರು ಅದು ಲಿಮಿಟೇಷನ್ ಇರುತ್ತೆ, ಒಂದಿಷ್ಟು ಬಾರ್ಡರ್ಸ್ ಇರುತ್ತೆ, ಅದು ನೋಡ್ಕೊಂಡು ಮಾಡಬೇಕಾಗತ್ತೆ. ಅದಕ್ಕೋಸ್ಕರ ಹಂಗೆ ಅನಿಸುತ್ತೆ ಅಷ್ಟೇ. ಅದರ್ವೈಸ್ ನಾನು ತುಂಬ ಕೂಲಾಗಿ ಕಾಮಾಗಿ ರೊಮ್ಯಾಂಟಿಕ್ ಪರ್ಸನ್. ನಾನು ಒಂದು ಸಾಂಗಲ್ಲಿ ನೋಡ್ತಾ ಇದ್ದೆ, ನೀವು ತಾಳಿ ಕಟ್ಟಬೇಕಾದ್ರೆ ಯಾಕೆ ಮುಖ ಹಂಗೆ ಇಟ್ಕೊಂಡಿದ್ರಿ ಅಂದರೆ ಇಷ್ಟ ಇಲ್ವಾ ಮದುವೆ? ಅದು ನೀವು ಸಿನಿಮಾ ನೋಡಬೇಕಾಗತ್ತೆ. ಹಾಂ, ಯಾಕೆಂದರೆ ಅವ್ರು ಖುಷಿಯಾಗಿದ್ದಾರೆ, ನನಗೆ ನನ್ನ ಮುಖದಲ್ಲಿ ಅದು ಏನೋ ಒಂದು ಬೇರೆ ಭಾವನೆ ಇದೆ ಅಂತಂದರೆ ಅದಕ್ಕೊಂದು ರೀಸನ್ ಇರುತ್ತೆ. ಅದ್ರ ಪ್ರೀವಿಯಸ್ ಸೀನ್ ಅದನ್ನು ಎಕ್ಸ್ಪ್ಲೇನ್ ಮಾಡುತ್ತೆ ನಿಮಗೆ. ಅದು ಕಥೆಯಲ್ಲಿ ಹೋದಾಗ ನಿಮಗೆ ಅದು ಗೊತ್ತಾಗುತ್ತೆ. ಹಾಗಾದ್ರೆ ನಾವು ಅದನ್ನ ಸಿನಿಮಾದಲ್ಲಿ ನೋಡೇ ತಿಳ್ಕೊಳ್ತೀವಿ. ಇವಾಗ 20ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಿದೆ. ನಮ್ಮ ಕನ್ನಡದ ಪ್ರೇಕ್ಷಕರಿಗೆ ಏನು ಹೇಳಕ್ ಇಷ್ಟಪಡ್ತೀರಾ? ನಿಮ್ಮ ಮುಂದೆ ಒಂದು ಡಿಲೇ ಆದರೂ ಪರವಾಗಿಲ್ಲ ಅಂದ್ಕೊಂಡು ಅದ್ಭುತವಾಗಿರೋ ಸಿನಿಮಾ ಬರ್ತಾ ಇದೆ, ಮಿಸ್ ಮಾಡಬೇಡಿ. ಈ ಸಲ ನಾವು ಡೇಟ್ನ ಪುಷ್ ಮಾಡಲ್ಲ, 2 ಸಲ ಆಯಿತು, 3ಕ್ಕೆ ಮುಕ್ತಾಯ. ಫೆಬ್ರವರಿ 20ಕ್ಕೆ ನಾವು ನಿಮ್ಮ ಮುಂದೆ ಬರ್ತಾ ಇದ್ದೀವಿ. ಒಂದು ಅದ್ಭುತವಾಗಿರೋ ಕತೆ, ಅದ್ಭುತವಾಗಿರೋ ಪಾತ್ರಗಳು, ಅದ್ಭುತವಾಗಿರೋ ಮ್ಯೂಸಿಕ್, ಫೈಟ್, ಒಂದು ಒಳ್ಳೆ ಟೆಕ್ನಿಷಿಯನ್ ಟೀಮ್ ನಿಮ್ಮ ಮುಂದೆ ಬರ್ತಾ ಇದ್ದೀವಿ. ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ. ಈ ಸಿನಿಮಾ ಗೆದ್ದರೆ ಇನ್ನೊಂದಿಷ್ಟು ಹೊಸ ತಂಡಗಳು ಬರುತ್ತೆ, ಈ ಥರ ಸಿನಿಮಾಗಳು ಮಾಡುತ್ತೆ. ಸೊ ಒಳ್ಳೆ ಕಂಟೆಂಟ್ಗೆ ನಮ್ಮ ಜನ ಯಾವತ್ತೂ ಕೈ ಬಿಟ್ಟಿಲ್ಲ, ಕೈ ಬಿಡಲ್ಲ ಅಂದ್ಕೊಂಡಿದ್ದೀನಿ. ಎಲ್ಲರೂ ಥಿಯೇಟ್ರಿಗೆ ಬನ್ನಿ, ನಮ್ಮ ಸಿನಿಮಾ ನೋಡಿ. ಥ್ಯಾಂಕ್ ಯು ಸೋ ಮಚ್ ನಮ್ಮ ಜೊತೆಗೆ ಮಾತಾಡೋದಕ್ಕೆ. ಆಲ್ ದ ಬೆಸ್ಟ್. ನೋಡಿದ್ರಲ್ವಾ, ಇದು ರಿತ್ವಿಕ್ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಅಶೋಕ್ ಜೊತೆಗೆ ಪಲ್ಲವಿ ಎನ್ ರಾಜ್, ಕನ್ನಡ ಪಿಕ್ಚರ್.